ನೋಡಿ, ಈತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋಕ್ಕೂ ಮುಖ್ಯವಾಗಿ ಒಬ್ಬ ಪಂಚಾಯಿತಿ ಸದಸ್ಯ, ಗ್ರಾಮ ಪಂಚಾಯಿತಿ ಸದಸ್ಯ. ಆದ್ರೆ ತಮ್ಮ ಜನಪ್ರತಿನಿಧಿಗಳ ಜೊತೆ ಹೇಗ್ ಮಾತಾಡಬೇಕು, ಹೇಗ್ ವರ್ತನೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಹೌದು ನೋಡಿ, ಶಿಡ್ಲಘಟ್ಟದಲ್ಲಿ ಏನಾಯ್ತು, ಇತ್ತೀಚೆಗೆ ಮೈಸೂರಲ್ಲಿ ಏನಾಯ್ತು, ಎಲ್ಲವೂ ಗೊತ್ತಿರುವಂತ ವಿಚಾರ. ಈಗ ಶಿವಮೊಗ್ಗದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯನ ದಬ್ಬಾಳಿಕೆ ನಡೀತಾ ಇದೆ. ರೌಡಿಸಂ ಮಾಡ್ತಿದ್ದಾರೆ, ಆವಾಜ್ ಹಾಕೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು. ಹೊಸನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪುಂಡಾಟ, ಗ್ರಾಮಸ್ಥನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ. ಅದರಲ್ಲೂ ಕೂಡ ಬೇಸಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪ. ರಸ್ತೆ ಕಾಮಗಾರಿ ವಿಚಾರಕ್ಕೆ ನಡೆದಿರುವಂತಹ ಈ ಒಂದು ವಾಗ್ವಾದ, ಗ್ರಾಮಸ್ಥರ ಮೇಲೆ ಆವಾಜ್ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ. ಇದೀಗ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನೂ ಇಲ್ಲ, ಅಲ್ಲಿ ರಸ್ತೆ ವಿಚಾರಕ್ಕೆ ಶುರುವಾಗಿರುವಂತಹ ಕಿರಿಕಿದು. ಬಹುಶಃ ರಸ್ತೆಯನ್ನು ರೆಡಿ ಮಾಡಿಸಿರಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ಕೇಳಿರ್ತಾರೆ ಯಾಕೆ ಎಷ್ಟು ದಿನ ಆಯ್ತಲ್ಲ ಏನು ಅಂತೇಳಿ, ಮೇ ಬಿ ಇರಬಹುದು. ಹಾಗಾಗಿ ರಸ್ತೆ ವಿಚಾರಕ್ಕೆ ಶುರುವಾಗಿರುವಂತಹ ಗಲಾಟೆ ಇದು, ಕಿರಿಕು. ಬಾಯಿಗೆ ಬಂದ ಹಾಗೆ ಬೈಯೋದು, ಆವಾಜ್ ಹಾಕೋದು, ರೌಡಿಸಂ ಮಾಡೋದು ನೋಡ್ತಾ ಇದೀವಿ. ಈ ಒಂದು ದೃಶ್ಯಗಳಲ್ಲಿ ಅವರ ವರ್ತನೆಯಿಂದನೇ ಗೊತ್ತಾಗ್ತಾ ಇದೆ ಯಾವ ಮಟ್ಟಕ್ಕೆ ಅವರು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು, ಆವಾಜ್ ಹಾಕ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಪ್ರತಿ ಬಾರಿ ಕಾಂಗ್ರೆಸ್ ಕಾರ್ಯಕರ್ತರೇ ಇಂಥದ್ರಲ್ಲಿ ಯಾಕೆ ತಗ್ಲಾಕೋತಾರೆ ಅಂತ, ಅಥವಾ ಇಂಥ ಕೆಲಸಗಳು ಕಾಂಗ್ರೆಸ್ ಕಾರ್ಯಕರ್ತರೇ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಇರ್ಬೋದು. ಅದಾದ ನಂತರ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ನಡೆದಿರುವಂತಹ ಘಟನೆ. ಓರ್ವ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು, ಅದರಲ್ಲೂ ಕೂಡ ಆ ಒಂದು ಸ್ಪಾಟ್ ಅಲ್ಲೇ ನಿನ್ನ ಹೆಣ ಬೀಳಿಸ್ಬಿಡ್ತೀನಿ ಅಂತ ಹೇಳಿ ಆವಾಜ್ ಹಾಕಿದ್ದು. ಕೇವಲ ಆ ಒಂದು ಸ್ಪಾಟು ಅಥವಾ ಆ ಒಂದು ಭೂಮಿ ಏನಿದೆಯಲ್ಲ, ಆ ಒಂದು ಜಾಗವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಿದ್ದಾಗ, ಅದರಲ್ಲೂ ಕೂಡ ಸರ್ಕಾರದ ಕೆಲಸಕ್ಕೋಸ್ಕರ ಹೋಗಿದ್ದು, ಯಾವುದೋ ಒಂದು ಆಸ್ಪತ್ರೆ ವಿಚಾರಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಇದೀಗ ಮತ್ತೊಮ್ಮೆ ಕೇವಲ ರಸ್ತೆ ವಿಚಾರಕ್ಕೆ ನಡೆದಿರುವಂತದ್ದು. ಇದು ರಸ್ತೆ ವಿಚಾರಕ್ಕೆ ಅಲ್ಲಿರುವಂತಹ ತಮ್ಮ ಜನಪ್ರತಿನಿಧಿಗಳ ಜೊತೆ ಹೇಗ್ ವರ್ತಿಸಬೇಕು, ಹೇಗ್ ಮಾತಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ. ಬಹುಶಃ ಇವರೆಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿಕ್ಕೆ ಲಾಯಕ್ಕೆ ಇಲ್ಲ ಇಂಥವರೆಲ್ಲ. ಇವಾಗ ಈ ಘಟನೆ ಆದ ನಂತರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ತಗೊಳುತ್ತೆ, ಅಥವಾ ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ.